ಮಮ್ಮಿ ಎಷ್ಟೊಂದು ಒಟ್ಟಿಗೆ ಇಟ್ಕೋತಾರ ಮಮ್ಮಿ ಹಂಗೆ. ನಾನು ಇಂಡಿಪೆಂಡೆನ್ಸಿ, ನಾನು ದುಡಿತೀನಿ, ನಾನು ದುಡ್ಡು ದಬಾಕ್ತೀನಿ ಅಂತ ಇದ್ರಲ್ಲ. ದಿಸ್ ಇಸ್ ಹೌ ಯು ಶುಡ್ ಟೇಕ್ ದ ಟಾರ್ಚರ್ ಲೇಟರ್. ಇವಾಗ ಇಂಡಿಯನ್ನೇ ಅಲ್ಲ, ಇಂಡಿಯನ್ ಅಲ್ವಾ ನೀವು? ಅಲ್ಲ, ನಾವು ಇಂಡಿಯನ್ನೇ. ಬ್ಲಾಗ್ ಮಾಡ್ತಿದ್ದೀನಿ, ನನಗೊಂದು ಸ್ವಲ್ಪನಾದ್ರು ರೆಸ್ಪೆಕ್ಟ್ ಆಯ್ತಾ ನೋಡಿ, ಅದಕ್ಕೆ ನಾನು ಬ್ಲಾಗ್. ಹಲೋ ಗೈಸ್, ಲಾಂಗ್ ಟೈಮ್ ನೋ ಸಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ತುಳಸಿ ಹಬ್ಬ ಆ್ಯಂಡ್ ಇವತ್ತಿನ ದಿನ ಬ್ಲಾಗ್ ಮಾಡೋಣ ಅಂತ. ದಿನ ಅಲ್ಲ, ಸಂಜೆ ಆಗೋಗ್ಬಿಟ್ಟಿದೆ. ನಮ್ಮ ಮನೇಲಿ ಯೂಶಲಿ ತುಳಸಿ ಹಬ್ಬಕ್ಕೆ ಸಾಯಂಕಾಲನೇ ಪೂಜೆ ಮಾಡೋದು. ಯಾಕೆ ತುಳಸಿ ಪೂಜೆ ಸಂಜೆನೇ ಮಾಡಬೇಕು, ಸೊ ಅದಕ್ಕೆ ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಮಮ್ಮಿ ಈ ಡ್ರೆಸ್ ಹಾಕ್ಸಿದ್ದಾರೆ ನನಗೆ ನೋಡಿ. ಐ ಡೋಂಟ್ ಇವನ್ ರಿಮೆಂಬರ್ ಲಾಸ್ಟ್ ಟೈಮ್ ನಾನು ಯಾವಾಗ ಹಾಕೊಂಡಿದ್ದೆ ಅಂತ. ನಿಕ್ಕಿ ಬರ್ಡೇ ಏನೋ ಹಾಕೊಂಡಿದ್ದಲ್ವಾ? ಹಾಂ ನಂದಿನಿ ಏನೋ ಹೋದಾಗ ನಿಕ್ಕಿ ಬರ್ಡೇಲಿ ಹಾಕೊಂಡಿದ್ದು. ನಮ್ಮಮ್ಮ ಎತ್ತಿ ಇಟ್ಬಿಟ್ಟವ್ರೆ, ಇದೇ ಬಟ್ಟೆ ಹಾಕೋಬೇಕು ಅಂತ. ನಾನು ಎಷ್ಟಂತ ಫೈಟ್ ಮಾಡಲಿ ಹೇಳಿ, ನನ್ನಲ್ಲಿ ಆ ಶಕ್ತಿ ಉಳಿದಿಲ್ಲ. ಇವಾಗ ಫೈಟ್ ಮಾಡಿ ಪ್ರಯೋಜನವೂ ಇಲ್ಲ, ಅದಕ್ಕೇ ಹಾಕೊಂಡ್ಬಿಟ್ಟೆ. ಇವಾಗ ನಮ್ಮಮ್ಮಿ ದೇವ್ರ ಮನೆ ರೆಡಿ ಮಾಡಿದ್ದಾರೆ, ತುಳಸಿ ಕಟ್ಟೆ ರೆಡಿ ಮಾಡಿದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಹೋಗಿ ನಾವು ಪೂಜೆ ಮಾಡೋದಷ್ಟೇ. ಬನ್ನಿ ಹೇಗೆ ಪೂಜೆ ಮಾಡ್ತೀವಿ ಅಂತ ಇವಾಗ ಹೋಗಿ ಪೂಜೆ ಮಾಡೋಣ. ನಮ್ಮನೆ ದೇವ್ರ ಮನೆ ತೋರಿಸ್ತೇನೆ ನಿಮಗೆ. ಸಿ ಎಲ್ಲ ರೆಡಿ ಮಾಡೋರು ನಮ್ಮಮ್ಮ. ಇವಾಗೇನಿದ್ರು ದೀಪ ಅಣಿಸ್ಬೇಕಷ್ಟೇ. ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತಟ್ಟೆ ಎಲ್ಲ. ಐ ವಿಲ್ ಶೋ ಇಟ್ ಟು ಯು. ಇಲ್ಲಿ ತುಳಸಿ ಕಟ್ಟೆ ಹತ್ರ ಇಟ್ಟು, ಆಮೇಲೆ ತುಳಸಿಗೆ ಕಟ್ಟಕ್ಕೆ ಅರಿಶಿನ, ದಾರ, ಬಾಳೆಹಣ್ಣು, ಹಣ್ಣು, ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಮ್ಲೆಯಿಂದ ಮಾಡಿರೋ ದೀಪ ಮತ್ತು ಇದು ಅಕ್ಷತೆ ಎಲ್ಲನೂ ಒಂದಂತೆ ತೊಗೊಂಡು ಹೋಗೋಣ. ಇವಾಗ ಇಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ, ನನಗೊಂದು ಸ್ವಲ್ಪನಾದ್ರು ರೆಸ್ಪೆಕ್ಟ್ ಆಯ್ತಾ ನೋಡಿ, ಅದಕ್ಕೆ ನಾನು ಬ್ಲಾಗ್ ಮಾಡಲ್ಲ. ನಾನು ಕರ್ದೂ ಇಲ್ಲ, ಅವರೇ ದೀಪ ಅಣಿಸ್ಕೊಳ್ತವ್ರೆ, ಆಚೆನೂ ಅಣಿಸ್ಬಿಟ್ಟವ್ರು. ನಾನು ಏನು ತೋರಿಸ್ಲಿ, ನಾನು ಏನು ತೋರಿಸೋದಿಲ್ಲ. ಏನು ಮಾಡ್ತೀರಾ? ಕಾಲಕ್ಕೆ ಜ್ಯುವೆಲ್ರೀಸ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಬಟ್ ನಾನು ಮನೆ ಪೂಜೆಗೆ ಅಲ್ವಾ, ಏನಕ್ಕೆ ಸೋಂಬೇರಿತನ ಸ್ವಲ್ಪ ಚೇಂಜ್ ಮಾಡೋಕ್ಕೆ. ದೇವ್ರ ಪೂಜೆ ಹಚ್ಬೇಕು, ದೇವ್ರ ದೀಪ ಹಚ್ಬೇಕಾರೆ ಏನಿದೆಲ್ಲ ಮಾತಾಡೋದು ನೀವು? ಏನ್ ಹೇಳೋದು, ದೇವ್ರಿಗೂ ಗೊತ್ತಲ್ಲ ಎಂತ ದಿನೋ ಎಂತ ಗೊಂಬೆನ ಸೃಷ್ಟಿ ಮಾಡಿ, ಎಂತೆ ಮಾರಿ ಅಂತ ಹೇಳಕ್ ಬಂದಿತ್ತಾನೆ ನೀವು. ಎಂತ ಮನುಷ್ಯನ ಸೃಷ್ಟಿ ಮಾಡಿದೀನಿ ಅಂತ ಅವ್ರಿಗೆ ಕನ್ಫ್ಯೂಸ್. ಗೊತ್ತಾಯ್ತು ಬಿಡು. ಹೆಣ್ಮಕ್ಳೆಲ್ಲ ಹಬ್ಬ ಉಣ್ಮೆ ಅಂದ್ರೆ ಸಾಕು ಹೆಂಗ್ ರೆಡಿ ಆಯ್ತಾರೆ, ಈ ಹುಡುಗಿ ಯಾಕೆ ಹಿಂಗೆ ಅಂತ ಅವನ್ಗೆ ಕನ್ಫ್ಯೂಸ್. ನಿಧಾನ ತೂರಾಡ್ತಾ ಇದೆಯಲ್ಲ. ಸಂಜೆ ಹಾಕಿದ್ 90 ಸ್ವಲ್ಪ ಜಾಸ್ತಿ ಆಗೋಯ್ತು. ಪಾಪ ಇವಳ ತಂದ್ಕೊಟ್ಟಿದ್ದು ಬಾರ್ಗೋಗಿ ನಮ್ಮಮ್ಮ ಆಚೆ ಕಡೆ ಪೂಜೆ ಮಾಡೋಕ್ಕೆ ಬಾ. ಹಚ್ಬೇಕಾ? ನಮ್ಮಮ್ಮ ಮುಂದಿನ ವರ್ಷ ಹಬ್ಬ ಅಷ್ಟೊಳು ಇವಳು ಹೋಗ್ಲಿ, ಗಂಡನ ಮನೆಗೆ ಹೋಗ್ಲಿ ಅಂತ. ಇವಳು ಹೋಗ್ಲಿ, ಸಾಕಾಯ್ತು ನಮ್ಗೆ ಅಂತ. ಇನ್ನೇನ್ ಮಾಡೋಣ, ಎಷ್ಟು ವರ್ಷ ಅಂತ ನಾವು ಕಾಯೋಣ. ಸಾಕಾಗೈತೆ, ನಮಗೂ ವಯಸ್ಸಾಯ್ತೈತೆ. ಬೇಗ ಮದ್ವೆ ಆದ್ರೆ ತಾನೇ ನಾವು ಸ್ವಲ್ಪ ಓಡಾಡ್ಬೋದು. ಇಂಡಿಯನ್ ಪೇರೆಂಟ್ಸ್ ಅಂಡ್ ದೇರ್ ಮ್ಯಾನಿಪ್ಯುಲೇಟಿವ್ ಥಿಂಗ್ಸ್. ಇವಾಗ ಇಂಡಿಯನ್ನೇ ಅಲ್ಲ, ಇಂಡಿಯನ್ ಅಲ್ವಾ ನೀವು? ಅಲ್ಲ, ನಾವು ಇಂಡಿಯನ್ನೇ. ಎಲ್ಲ ತಾಯಿದಿರ್ಗೂ ಅದೇ ಇವಾಗ ಚಿಂತೆ, ಮಕ್ಕಳು ವಯಸ್ಸು ಬಂದ್ಮೇಲೆ ಮದುವೆ ಮಾಡ್ಬೇಕು. ಅದೇ ಅಂತೆ. ಇವಾಗ ಇದು ಸುಮ್ಮನೆ ಹಚ್ಚೋದಷ್ಟೇನಾ? ಹಿಂಗೆ ಹಚ್ಬಿಟ್ಟು ಇಟ್ಬಿಡ್ಲಾ? ಹಚ್ಬಿಟ್ಟು ಅಲ್ಲಿಡು, ಆಮೇಲೆ ಬೆಳಗೋಣ. ಓಕೆ, ಒಂದು ನಿಮಿಷ ಇದು ಕಾಯಿ ಹೊಡೆದು ಪೂಜೆ ಮಾಡ್ಬಿಡೋಣ ಆಮೇಲೆ. ಓಕೆ, ಇದೇ ನಮ್ಮನೆ ತುಳಸಿ ಕಟ್ಟೆ. ಎಲ್ಲಿಂದ ತಂದಿದ್ದು, ಯಾವಾಗ ತಂದಿದ್ದು ನೀವು ತುಳಸಿ ಕಟ್ಟೆ? ಈ ಪಾಟ್ ಬಂದು ನನಗೊಬ್ಳು ದತ್ತಪುತ್ರಿ ಇದ್ಲು, ಅವಳು ಕೊಟ್ಟಿದ್ದು. ಶ್ವೇತಾನ? ಅವಳೇ ತಂದು ಪೈಂಟ್ ಮಾಡಿ ಎಲ್ಲ ನೆನ್ಸ್ಕೊತೀನಿ. ಅವಳೇ ಕೊಟ್ಟಿದ್ದು. ಗಿಡ ನಾನೇ ಇಲ್ಲೇ ಅಕ್ಕಪಕ್ಕದಲ್ಲಿ ತಗೊಂಬಂದು ಹಾಕಿದ್ದು. ಅಲ್ಲೇ ಸುಮಾರು ಆಯ್ತು, ಒಂದು 3 ತಿಂಗಳು 4 ತಿಂಗಳು ತುಳಸಿ. ನನ್ಗೆ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಇದು ಶ್ವೇತಾ ತಂದು ಕೊಟ್ಟಿದ್ದು ಏನೋ ಪಾಟ್ ಅಂತ. ನಮ್ಮಮ್ಮ ನೆನ್ಪಿಟ್ಕೊಂಡವ್ರು ನೋಡಿ. ನಮಗೆ ನೆನಪಿರುತ್ತೆ. ಅಲ್ಲೇ ಇಡು, ಮುಂದೆನೇ ಇಡ್ತಾರೆ. ಹೋಗಿ ಮೈಕ್ ಹಾಕೊಂಡು ಬಂದೆ, ಯಾಕಂದರೆ ತುಳಸಿ ಹಬ್ಬ ಅನ್ನೋದು ಮದುವೆ ಆಗಿದ್ರು ಹೆಣ್ಮಕ್ಳಿಗೆ ಹೆಂಗಿರುತ್ತೆ ಅಂತ ಒಂದು ರೀಲ್ ಮಾಡಬೇಕು ಅಂತ ನೆನ್ನೆನೇ ಅಂದ್ಕೊಂಡಿದ್ದೆ. ಅದೇ ಏನೋ ಮಾಡ್ತಾ ರೀಲ್ನು ಶೂಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ಫಸ್ಟು ಪೂಜೆ ಮಾಡೋಣ. ನಲಿಕೆ ಗಿಡ 2 ಸೇರಿಸ್ಬೇಕು. ಕಟ್ಲಾ? ಯಾಕೆ ಮಾಡ್ತೀರಾ ಬಿಂದು ಅಂತ ನೀವು ಕೇಳ್ಬೋದು. ಏನು ಮಾಡೋದು, ಮನೇಲಿ ಇರಬೇಕಲ್ಲ, ಮನೆಯಿಂದ ಓಡಿಸ್ಬಿಟ್ರೆ ಏನು ಮಾಡೋದು? ಆ ಬೈಕೋಸ್ಕರ ಮಾಡ್ತೀನಿ. ಕುಂಕುಮ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ಚೆನ್ನಾಯ್ತಲ್ಲ?
ಇವಾಗ ನಮ್ಮ ಅಮ್ಮ ಹೋಗ್ತಾರೆ ಪೂಜೆ ಮಾಡೋಕ್ಕೆ. ದೇವರೇ ನನ್ನ ಮಗಳಿಗೆ ಇದೇ ವರ್ಷ ಮದುವೆ ಆಗ್ಲಪ್ಪ, ಬೇಗ ಒಂದು ಅಳಿಯ ಸಿಕ್ಕಲಿ, ಈ ರಾಕ್ಷಸಿ ಒಂದು ಹುಡುಗನ ಒಪ್ಕೊಂಡು ಹೋಗ್ಲಿ ನಮ್ಮ ಮನೆಯಿಂದ. ಹಾಂ, ಇದೇ ತಾನೇ ಬೇಡ್ಕೋತಾ ಇದ್ದೆ, ನಿಜ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ನೀವೊಂದು ಟಾರ್ಚರ್ ಅಂದ್ಕೊಂಡ್ರಾ? ಇಲ್ಲ. ಇವಾಗ ಒಂದಷ್ಟು ಜನ ಮುತ್ತೈದೆಯರನ್ನ ಮನೆಗೆ ಕರೆಸ್ತಾರೆ, ಅವ್ರಿಗೆ ನನ್ನ ಕೈಲಿ ಅರ್ಶಿನ ಕುಂಕುಮ ಕೊಡಿಸ್ತಾರೆ, ಅದಾದಮೇಲೆ ಅವ್ರ ಕೈಲಿ ಅಕ್ಷತೆ ಹಾಕ್ಸ್ತಾರೆ, ಅವ್ರ ಕಾಲ್ಗೆಲ್ಲ ನನ್ನ ಬೀಳಿಸ್ತಾರೆ. ದಟ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ಟಾರ್ಚರ್. ಕರೆ ಆಗೋ ಟೈಮ್ಗೆ ಮದುವೆ ಆಗಿ ಹೋಗಿಲ್ಲ ಅಂದರೆ ಇದೇ ಅನ್ಭವಿಸ್ಬೇಕು, ಆಯಿತಾ? ದೊಡ್ಡದಾಗೆ ನಾನು ಇಂಡಿಪೆಂಡೆನ್ಸಿ, ನಾನು ದುಡಿತೀನಿ, ನಾನು ದುಡ್ಡು ದಬಾಕ್ತೀನಿ ಅಂತಿದ್ರಲ್ಲ, ದಿಸ್ ಇಸ್ ಹೌ ಯು ಶುಡ್ ಟೇಕ್ ದ ಟಾರ್ಚರ್ ಲೇಟರ್. ಸೊ ನಮ್ಮಮ್ಮ ಇವಾಗ ಪಕ್ಕದ ಮನೆ ಆಂಟಿ ಮನೆಗೆ ಹೋಗಿದ್ದಾರೆ ಅರ್ಶಿನ ಕುಂಕುಮ ತೊಗೊಳಕ್ಕೆ ಅಂತ. ಅಷ್ಟರಲ್ಲಿ ನನಗೆ ಎಲೆ ಅಡಿಕೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಎಲೆ ಇಲ್ಲಿ ಇಟ್ಟಿದ್ದಾರೆ. ನಮ್ಮ ಮನೆ ಈ ಸಿಚುವೇಶನ್ ಏನಿದೆ ಸ್ವಲ್ಪ ಇಗ್ನೋರ್ ಮಾಡಿ. ಇವತ್ತು ನಮ್ಮ ಮಮ್ಮಿ ಮಾರ್ಕೆಟ್ಗೆ ಹೋಗಿದ್ರು. ಸೊ ವಾರಕ್ಕೆ ಒಂದು ಸಲ ಹೋಗ್ತಾರೆ ಮಾರ್ಕೆಟ್ಗೆ. ಹೋಗ್ಬಿಟ್ಟು ಏನೇನು ಬೇಕು ತರಕಾರಿ ಎಲ್ಲ, ಸೊಪ್ಪು ಮತ್ತು ಅದೇನಂತಾರೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್, ಆಮೇಲೆ ತರಕಾರಿ ಇಲ್ಲೇ ತೊಗೋತಾರೆ. ಮತ್ತು ಹೂವು, ವಾರಕ್ಕೆ ಬೇಕಾಗಿರೋಷ್ಟು ಹೂವು ಎಲ್ಲ ತೊಗೊಂಡ್ಬಿಡ್ತಾರೆ. ಸೊ ಇವತ್ತು ಹೋಗಿದ್ರು ಆ ಥರ. ಇನ್ನು ಅದರಿಂದ ನಾವೇನೂ ಸಾರ್ಟ್ ಮಾಡಿಲ್ಲ, ಆಯಿತಾ? ಬಟ್ ಇವಾಗ ಅದೇ ಪೂಜೆ ಆಗಿಬಿಡ್ಲಿ ಫಸ್ಟು, ಆಮೇಲೆ ಮಾಡೋಣ ಅಂತ ವಿ ಥಾಟ್. ತಾಂಬೂಲ ರೆಡಿ ಆಗ್ತಾಯಿದ್ದೀವಿ. ಎಲೆ ಇಟ್ಟಿದ್ದೀನಿ, ಅಡಿಕೆ ಇಟ್ಟಿದ್ದೀನಿ. ಇವಾಗ ಒಂದೊಂದು ಬಾಳೆಹಣ್ಣು ಇಡಬೇಕು. ರೋಸ್ ಹೂವು ಇದೆ ನಮ್ಮ ಮನೇಲಿ, ಸೊ ಅದನ್ನೇ ಒಂದೊಂದು ಇಡ್ತಾಯಿದ್ದೀನಿ. ಕಾಲಿಗೆ ಬೀಳೋದು ಒಂದು ಶಾರ್ಟ್ ವೀಡಿಯೋ ಬೇಕಾಗಿತ್ತು. ನಮ್ಮಮ್ಮ ಮನೆ ಸಿಕ್ಕಿದ್ರು ಅಷ್ಟೊತ್ತಿಗೆ. ಸೊ ಮಮ್ಮಿ ಶೂಟ್ ಮಾಡಿ ಅಮ್ಮಮ್ಮ ಆಶೀರ್ವಾದನ. ನನ್ನ ಹತ್ರ ಒಂದು ಚೋಟು ಫಾಲೋವರ್ ಹುಡ್ಕೊಂಬಂದವನೇ. ಹೇಳಿ, ಯಾರು ನಾನು ಬಂದು ಯುಕ್ರಿಶ್. ನಿನ್ನ ಹೆಸ್ರಾ? ನಾನು ಯಾರು? ನೀವು ರೀಲ್ಸ್ ಅಲ್ಲಿ ಬರಕ್ಕ. ಯಾವ ರೀಲ್ಸ್ ನೋಡಿದ್ಯಾ ನಮ್ಮದು? ಎಲ್ಲ ವಿಡಿಯೋಸ್ ನೋಡಿದ್ದೀನಿ. ಎಲ್ಲ ನೋಡಿದ್ಯಾ? ಮುಂದೆ ಅಲ್ಲಿ ಯಾರಿಗೆ ಬಾಡಿಗೆ ಕೊಟ್ಟೆ? ಯಾರಿಗೂ ಕಟ್ಟಿಲ್ಲ, ಬಿದಾಗ ಬರ್ತು. ಏನು ನಿನ್ನ ಹೆಸರು? ಯುಕ್ರಿಶ್. ಚೆನ್ನಾಯ್ತು. ಎಲ್ಲಿ ಮನೆ? ಮನೆ ಇಲ್ಲಿ ನಮ್ಮ ದೊಡ್ಡಮ್ಮ ಮನೆ ಇಲ್ಲಿ. ಹೌದಾ? ಸರಿ, ಹೋಗಿ ಹುಷಾರಾಗಿ. ಪಟಾಕಿ ಹೊಡಿತಾವ್ರೆ. ಹೌದಾ? ಇದಲ್ಲೇ ನಾನು ವಿಡಿಯೋ ಎಲ್ಲ ಮಾಡೋದು. ಇದ್ರಲ್ಲೇ. ಚೆನ್ನಾಯ್ತಾ? ಬಾಯ್. ಎಂತ ಚೋಟು ಫೋನ್ ಯೂಟ್ಯೂಬಲ್ಲಿ ಹಾಕ್ತೀನಿ. ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾವ್ ನೋಡಿ ಎಲ್ಲರೂ, ನಾನು ಹಾಕ್ತೀನಾ ಇಲ್ವಾ ಅಂತ. ಪಟಾಕಿ ಇವಾಗ ಐ ಕಾಂಟ್ ಟಾಲರೇಟ್ ದ ಸೌಂಡ್. ಪಟಾಕಿದು ಗುಬ್ಬಿನೂ ನೋಡಿಲಿ, ಅವಳು ಬಂದು ಕುತ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ಭಯ ಪಟ್ಕೊಂಡು. ಎನಿವೇಸ್, ನಾವು ಹಬ್ಬ ಮಾಡ್ತೀವಲ್ಲ ಅನ್ನೋ ಖುಷಿಗೆ ಬರೀ ಸೂಸೂರು ಬತ್ತಿ ಹೊಡಿತೀವಿ. ಇವಾಗ ಎಲ್ಲರೂ ಅರ್ಶಿನ ಕುಂಕುಮ ಕರ್ತಿ ನಮ್ಮ ಅಮ್ಮನೂ ಎಲ್ಲ ಕಡೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದಿದ್ದಾಯಿತು. ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಸೂಸೂರು ಬತ್ತಿ ಪಟಾಕಿ ಹೊಡಿತಾ ಇದ್ದೀವಿ. ಪಟಾಕಿ ಹೊಡಿಯೋದು ನಾನು ಭಯ. ಫ್ಲವರ್ ಪಾಟು ಮುಂಚೆಲ್ಲ ನಾನು ಡಬ್ಬ ಗಟ್ಟಲೆ ಪಟಾಕಿ ಹೊಡಿತಿದ್ದೆ. ಗೈಸ್, ಲೈಕ್ ಒಂದು ಡಬ್ಬ ಖಾಲಿ ಹೋಗ್ಬಿಟ್ರೆ ಫುಲ್ ಬೇಜಾರಲ್ಲಿ ಇಚ್ಛೆ ಎಲ್ಲ ಪಟಾಕಿ ಖಾಲಿನೇ ಆಗೋಯ್ತಲ್ಲ ಅನ್ಕೋತಾ ಇದ್ದೆ. ಬಟ್ ಇವಾಗ ಅದೇನೋ ಅಡಲ್ಟುಡ್ಡು ಏನೋ ಪಟಾಕಿ ಹೊಡಿಯೋ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ. ನೀವು ಯಾಕೆ ಹೊಡಿಯಲ್ಲ? ನನಗೂ ಮುಂಚೆಯಿಂದನೂ ಭಯ, ನಾನು ಹೊಡಿಯಲ್ಲ. ಸುಮ್ಮನೆ ಸೂಸೂರು ಬತ್ತಿ ಹಚ್ತೀನಿ ಅಷ್ಟೇ. ಬನ್ನಿ ಸೂಸೂರು ಬತ್ತಿ ಹಚ್ಚೋಣ. ಸೂಸೂರು ಬತ್ತಿ. ದೀಪಾವಳಿ ಹಬ್ಬಕ್ಕೆ ನಮ್ಮ ಮಮ್ಮಿ ಪೂಜೆ ಮಾಡೋಂಗಿರಲಿಲ್ಲ. ನಾವು ಹಬ್ಬ ಸರಿಯಾಗಿ ಮಾಡಿದ ಥರ ಫೀಲೇ ಇಲ್ಲ. ನಾನು ಪೂಜೆ ಮಾಡಿದೆ, ಬಟ್ ಸ್ಟಿಲ್ ಅದೇನೆಂದರೆ ಅಮ್ಮ ಮಾಡಿದ ಥರ ಇರಲ್ವಲ್ಲ. ಸೊ ಹಬ್ಬ ಮಾಡಿದ ಕಂಪ್ಲೀಟ್ ಫೀಲೇ ಇಲ್ಲ. ಅದಕ್ಕೆ ನಮ್ಮಮ್ಮ ಇವತ್ತು ತುಂಬ ಸೀರಿಯಸ್ಸಾಗಿ ತೊಗೊಂಡು ತುಳಸಿ ಹಬ್ಬನ ತುಂಬ ಸೀರಿಯಸ್ ಆಗಿ ತುಳಸಿ ಹಬ್ಬ ಮಾಡೋರೆ. ಸೂಸೂರು ಬತ್ತಿ ಹಚ್ಕೋತು. ಓ ಲೈಟ್ ನೋಡಿ ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇರೋ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತೇ ಇದು ನನ್ನ ಪರಿಸ್ಥಿತಿ. ಅದಕ್ಕೆ ನಾವು ಪಟಾಕಿ ಹೊಡೆಯಲ್ಲ. ನೋಡಿ, ಈ ಪಟಾಕಿ ಡಬ್ಬದಲ್ಲಿ ಇವಾಗ ನಾನು ಫ್ಲವರ್ ಪಾಟ್ ಹುಡುಕ್ಬೇಕು. ಇಷ್ಟೆಲ್ಲ ಪಟಾಕಿ ಐತೆ, ಹೊಡೆಯೋರು ಯಾರೂ ಇಲ್ಲ ಗೈಸ್. ಹಾಂ, ಇಲ್ಲಿದೆ, ಇದರಲ್ಲಿದೆ ಫ್ಲವರ್ ಪಾಟ್. ನಮ್ಮ ಮಮ್ಮಿ ಎಷ್ಟೊಂದು ಒಟ್ಟಿಗೆ ಇಟ್ಕೋತಾರ ಮಮ್ಮಿ ಹಂಗೆ. ಸುಟ್ಕೊಂಡ ಕೈನಾ ಎಲ್ಲ ಎಲ್ಲ ನೀರಿಗೆ ಹಾಕ್ತೀರಲ್ಲ. ಸುಮ್ಮನೆ ಇಲ್ದಿರೋದೆಲ್ಲ ಮಾಡ್ಕೊ ನೀನು. ತೋರ್ಸು. ಏನಿಲ್ಲ ಕಣ್ ಬಿಡ, ಒಂಚೂರು ಇವಾಗ ಬೊಬ್ಬೆ ಬರುತ್ತೆ ಆಮೇಲೆ. ಏನಿಲ್ಲ, ನೀರು ಹಾಕಿದ್ದೀನಿ. ಒಂದು ಕೆಲಸ ನೆಟ್ಟಗೆ ಮಾಡಕ್ಕೆ ಬರಲ್ಲ ನಿಂಗೆ. ಫ್ಲವರ್ ಪಾಟ್ ಎತ್ಕೊಡು.
ಮತ್ತೆ ಬೇಗ ಬೇಗ ಅಳಿಸ್ಬಿಟ್ಟು ಹೋಗೋಣ ಅಡುಗೆ ಮಾಡೋಕ್ಕೆ. ಬರೀ ಇದೆ. ಇಂದವ ಓಹೋ ಹೋ ಓಹೋ ಹೋ 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 ಹೆಂಗ್ ಹಿಡ್ಕೋಬೇಕು ಅನ್ನೋದು ಟ್ಯಾಲೆಂಟ್ ಇರಬೇಕು. ಓಕೆ ಗೈಸ್, ಹಬ್ಬ ಆಯಿತು ಫೈನಲಿ. ಇವಾಗ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಮಮ್ಮಿ ಮಾರ್ಕೆಟ್ಗೆ ಹೋಗಿ ಬಂದಿದ್ರಲ್ಲ, ಅದೆಲ್ಲ ಥಿಂಗ್ಸ್ ಏನಿದೆ ನಾವಿನ್ನೂ ಸಾರ್ಟೇ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀವಿ. ಸೊ ಅದೆಲ್ಲ ಏನೋ ಸರಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಆ್ಯಂಡ್ ನಿಮಗೂ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದಾರೆ ಅಂತ. ಫಸ್ಟ್ ಇವಾಗ ಹೋಗಿ ಡ್ರೆಸ್ಸಿನ ಮಾಡೋಣ, ತುಂಬ ಶೆಕೆ ಆಗ್ತಾಯಿದೆ ಈ ಡ್ರೆಸ್ಸಲ್ಲಿ. ಬ್ಯಾಕ್ ಟು ದ ನಾರ್ಮಲ್ ಸೆಲ್ಫ್. ಇವಾಗ ನಾನು ಹೋಗಿ ಮಾರ್ಕೆಟಿಂದ ಏನೇನು ತಂದಿದ್ದಾರೆ ಅಂತ ತೋರ್ಸೋಕ್ಕಿಂತ ಮುಂಚೆ ಏನು ಅಡುಗೆ, ಹೆಸರು ಕಾಳು ಮತ್ತು ಸಿರಿಧಾನ್ಯ ಹಾಕಿ ದೋಸೆ ಮಾಡ್ತಾ ಇದ್ದೀನಿ, ಚಟ್ನಿ. ಆಮೇಲೆ ಅಷ್ಟೇ ಏನೇನು ಮಾಡೋದು, ಕಪ್ಪುದ್ದು, ಹೆಸರು ಕಾಳು, ಸಿರಿಧಾನ್ಯ ಮೂರನ್ನು ನೆನೆಸಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಹಾಕಿ ರುಬ್ಬಿಟ್ಟು ಅದನ್ನು ದೋಸೆ ಮಾಡ್ಕೊಳ್ಳೋದು. ಥರ ಅಲ್ಲ, ದೋಸೆನೇ. ಸೊ ಅದನ್ನೇ ಇವತ್ತು ನಾವು ಡಿನ್ನರ್ಗೆ ತಿಂತೀವಿ, ವಿಚ್ ಇಸ್ ಪ್ರೋಟೀನ್ ರಿಚ್ ದೋಸೆ ಅನ್ಬೋದು. ಐಲ್ ಶೋ ಯು ಏನೇನು ತಂದಿರೋರು ನಮ್ಮಮ್ಮ ಅಂತ. ಸೊ ಇಲ್ಲಿ ನೋಡಿ, ಸಾಮಂತಿಗೆ ಹೂವು ತಂದಿದ್ದಾರೆ ಆ್ಯಂಡ್ ರೋಸ್ ಹೂವು ತಂದಿದ್ದಾರೆ. ಇದು ನಮ್ಮ ಮನೇಲಿ ಆಲ್ರೆಡಿ ಇರೋ ರೋಸು. ಇದರಲ್ಲಿ ಯೂಶ್ವಲಿ ಬಾಕ್ಸಲ್ಲಿ ರೋಸ್ನ ಸ್ಟೋರ್ ಮಾಡ್ತಾರೆ ಮಮ್ಮಿ. ಸೊ ಇದನ್ನು ಮೇಲ್ಗಡೆ ಇಟ್ಟು ಇದನ್ನು ಕೆಳಗಡೆ ಹಾಕಬೇಕು. ಮೇಯ್ನ್ ಕ್ಯಾರೆಕ್ಟರ್ ಇವಾಗ ಬರುತ್ತೆ ನೋಡಿ, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಇನ್ನೊಂದು ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಇನ್ನು ಏನೋ ಇದೆ, ಒಂದು ಪಾಲಕ್ ಸೊಪ್ಪು. ಇಷ್ಟೆಲ್ಲ ಸೊಪ್ಪು, ಹೂವು, ಫ್ರೂಟ್ಸ್ ತಂದಿದ್ದಾರೆ. ಫ್ರೂಟ್ಸಲ್ಲಿ ಶಿ ಹ್ಯಾಸ್ ಬಾಟ್ ತೊಗೊಂಡು ಬರ್ತಾ ಇದ್ದಾರೆ ನಾನು ಹೇಳೋ ಅಷ್ಟು. ಇನ್ನು ಬಾಳೆಹಣ್ಣು ಎಲ್ಲ ತೊಗೊಂಬಂದಿದ್ದೀನಿ, ಸಪೋಟ ಬಾಳೆಹಣ್ಣೆಲ್ಲ. ದೇರ್ ಇಸ್ ಡ್ರ್ಯಾಗನ್ ಫ್ರೂಟ್ ಆ್ಯಂಡ್ ಆ್ಯಪಲು, ಪೊಮೊಗ್ರಾನೇಟ್ ಆ್ಯಂಡ್ ಅಗೇನ್ ಡ್ರ್ಯಾಗನ್ ಫ್ರೂಟ್. ನಿಜ ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಮಗೆ ಒಂದು ದಿನ ಪೂರ್ತಿ ಬೇಕು ಸೊಪ್ಪೆಲ್ಲ ಬಿಡಿಸಿ ಎತ್ತಿಡೋಕ್ಕೆ, ಹೂವನ್ನ ಎತ್ತಿಡೋಕ್ಕೆ, ಫ್ರೂಟ್ಸ್ನ ಡಿವೈಡ್ ಮಾಡಿ ಎತ್ತಿಡೋಕ್ಕೆ. ಅಮ್ಮ ನಿನ್ನೆ ಆಂಜನೇಯ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಸೀತಾಫಲ ಹಣ್ಣಾಗೈತಾ ನೋಡು. ನಿನ್ನೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದಾಗ ಪ್ರಸಾದ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಿಂಗೆ ಏನು ಕೊಡಲಿ ಅಂತಂದರು. ಆಂಜನೇಯ ಒಂದು ಕೈಯಲ್ಲಿ ಈ ಥರ ಸೀತಾಫಲ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಆ ಸೀತಾಫಲನೇ ಕೊಡಿ ಪ್ಲೀಸ್ ಅಂತ ಕೇಳಿದೆ, ಅವ್ರು ಕೊಟ್ಟರು, ತೊಗೊಂಡು ಬಂದೆ. ನನಗೆ ಸೀತಾಫಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದು ನೋಡಿದ ತಕ್ಷಣ ನಂಗೆ ಫುಲ್ ಖುಷಿ ಆಗೋಯ್ತು. ನನಗೆ ಕೊಟ್ಟ ಮೇಲೆ ಅಂತೂ ಡಬಲ್ ಖುಷಿ ಆಗೋಯ್ತು. ಇನ್ನು ಕಾಯಿ ಆದರೆ ಹಣ್ಣಾಗಬೇಕು, ಹಣ್ಣಾಗಕ್ಕೆ ಇಟ್ಟಿದ್ದೀನಿ. ಫಿಂಗರ್ಸ್ ಕ್ರಾಸ್ಡ್ ಬೇಗ ಹಣ್ಣಾಗಲಿ ಅಂತ. ಇವಾಗ ಇದೆಲ್ಲ ಬಿಡಿಸಿ ಅದಾದಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಸಾರ್ಟ್ ಮಾಡಿದ್ದೀನಿ ಅಂತ. ಇಲ್ಲಿ 1 ಕಟ್ಟು 10 ರೂಪಾಯಿ. ಆ 1 ಕಟ್ಟಲ್ಲಿ ಒಂದು ಅಮ್ಮ ಮಾತ್ರ ಒಂದು 20 ಕಡ್ಡಿ ಇರುತ್ತೆ ಅಷ್ಟೇ. ಇದು ನೋಡು ಮಾರ್ಕೆಟಲ್ಲಿ 20 ರೂಪೀಸ್ ಇಷ್ಟಕ್ಕೆ. ಜಾಕ್ ಪಾಟ್. ಅದಕ್ಕೆ ಹೋಗೋದು ನೀವು ಮಾರ್ಕೆಟ್ಗೆ ಹೋಗೋವರೆಗೂ ಆಗುತ್ತೆ. ಸ್ವಲ್ಪ ಬ್ರೇಕ್ ತೊಗೊಂಡು, ಸೊಪ್ಪು ಬಿಡಿಸೋದ್ರಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಊಟ ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಹೊಟ್ಟೆ ಹಸಿತೈತೆ. ಮಧ್ಯಾಹ್ನ ಏನು ತಿಂದೆ ನಾನು? 21 ರಿಮೆಂಬರ್ ಏನು ತಿಂದೆ? ಪಲಾವ್. ಅಷ್ಟು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ದೀನಿ. ಒಂಚೂರು ತಿನ್ಬೇಕು ಅನ್ಕೊಂಡೆ, ಬಿಸಿ ಮಾಡಲ. ಸೊ ದೋಸೆ ತಿನ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ ಅನ್ಕೊಂಡೆ. ಸೊ ಬಿಸಿ ಬಿಸಿ ದೋಸೆ ಹಂಗ ತೋರಿಸ್ತಾರ, ಹಿಂಗೆ ಉಲ್ಟಾ ತೋರಿಸ್ಬೇಕು. ಟನ್ ದೋಸೆ ಅನ್ನೋದು ಯಾವುದೇ ದೋಸೆ ಆಗಿರ್ಲಿ ಆಯ್ತಾ, ಹೆಸರು ಕಾಳು ದೋಸೆ ಆಗಿರ್ಲಿ, ನಾರ್ಮಲ್ ದೋಸೆ ಆಗಿರ್ಲಿ, ಏನೇ ದೋಸೆ ಆಗಿದ್ರು ನಾನು ಫಸ್ಟ್ ದೋಸೆ ಯಾವಾಗಲೂ ಏನ್ರಲ್ಲಿ ತಿಂತೀನಿ? ತುಪ್ಪದಲ್ಲಿ. ಆಲ್ರೆಡಿ ಅದು ತುಪ್ಪ ಹಾಕಿದ್ದೀನಿ, ಇನ್ನೂ ತುಪ್ಪ ಬೇಕಾ? ಯಾರಾದ್ರೂ ಬೆಣ್ಣೆ ತುಪ್ಪ ಮಾಡೋರ್ನೇ ನಾನು ಇವಳಿಗೆ ಮದುವೆ ಮಾಡಬೇಕು. ಅದ್ರೂ ನಮ್ಮ ಮಮ್ಮಿ ಈ ಸಲ ಫುಲ್ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ತುಪ್ಪ ಮಾಡಿದ್ದಾರೆ. ವಾಟ್ GRB ಮರಳಾಗಿರೋ ತುಪ್ಪ ಕೆಂಡು ವಾಟ್ ನೋಡಿ ಎಷ್ಟು ಚೆನ್ನಾಗೈತೆ ತುಪ್ಪ, ಘಮ್ ಅನ್ನುತ್ತೆ, ಪಕ್ಕದಾಗೈತೆ. ಸೊ ಬಿಸಿ ಬಿಸಿ ದೋಸೆ ಜೊತೆ ತುಪ್ಪ. ಚೆನ್ನಾಗಿದೆಯಾ? ತುಪ್ಪ ಜೊತೆ ತಿಂದ್ರೆ ಟೇಸ್ಟೇ ಬೇರೆ. ತಿನ್ನೋಣ ತುಪ್ಪ ಜೊತೆ. ಇವಾಗ ನಾನು ದೋಸೆ ತಿನ್ಬಿಟ್ಟು ಮಿಕ್ಕಿದ ಕೆಲಸ ಕಂಟಿನ್ಯೂ ಮಾಡಿ ಅದನ್ನ ಮುಗಿಸಿ ತಾಚೆ ಮಾಡ್ತೀನಿ. ಬಿಕಾಸ್ ನಾಳೆ ಬೇಗ ಆಫೀಸ್ಗೆ ಹೋಗ್ಬೇಕು. ಏನಕ್ಕೆ
ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಬೇಗ ಇರಬೇಕು, ಜಿಮ್ಗೆ ಹೋಗ್ಬೇಕು, ಅದೆಲ್ಲ ಕೆಲಸಗಳಿದೆ. ಇಂಡಿಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ನಾಳೆ. ಯಾಕಂತ ಇದ್ದೀನಿ ನಾಳೆ, ಯಾಕೆ ಮಂಡೇ ಅಲ್ಲ, ನಾವ್ ಇನ್ಮೇಲೆ ಮಾಡ್ತೀವಿ ಡೈಲಿ ವ್ಲಾಗ್ಸ್, ಅದಕ್ಕೆ ಹೇಳಿದೆ ನಾಳೆ ಸಿಗೋಣ ಅಂತ. ಸೊ ನೋಡೋಣ ಈ ದಾರಿ ಎಲ್ಲಿಗೆ ಲೀಡ್ ಆಗುತ್ತೆ ಅಂತ. 100 days ಚಾಲೆಂಜ್ ತಗೊಳ್ಳೋಣ ಅಂತ ಎವ್ರಿ ಡೇ ವ್ಲಾಗ್ ಅಪ್ಲೋಡ್ ಮಾಡಕ್ಕೆ. ಸೊ ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಕಮೆಂಟ್ಸ್ ಅಲ್ಲಿ. ಮತ್ತೆ ನಾಳೆ ಸಿಗೋಣ. ಬಾಯ್.